ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅರ್ಜುನ ಏನಾಯ್ತು? ಅಯ್ಯೋ, ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ದಲ್ಲ, ಯಾಕೋ ಇಷ್ಟೊಂದು ಕುಣ್ತಾ ಇದೆಯಾ? ಸೇವಂತಿ, ಡಾಕ್ಟರ್ ಏನಂತ ಹೇಳಿದ್ರು? ಅಜ್ಜಿ, ಅದು ಏನಿಲ್ಲ, ಅದು ಗಾಯ ಇದೆ ಅಲ್ವಾ, ಹೊಸದಾಗಿ ಬ್ಯಾಂಡೇಜ್ ಮಾಡಿದ್ರು, ಅದಕ್ಕೆ ಸ್ವಲ್ಪ ನೋವಿದೆ ಅನ್ಸತ್ತೆ. ಅರ್ಜುನ, ನೀನ್ ಯಾವಾಗ ಮತ್ತೆ ಮುಂಚೆ ತರ ಆಗ್ತೀಯ ಅಂತ ನನ್ಗೆ ಯೋಚನೆ ಆಗೋಗಿದೆ ಕಣೋ. ನನಗೆ ತುಂಬಾ ಸುಸ್ತಾಗ್ತಿದೆ, ಸ್ವಲ್ಪ ರೆಸ್ಟ್ ಬೇಕು. ಸರಿ, ಕರ್ಕೊಂಡೋಗಮ್ಮ ಅವನ್ನ, ಕರ್ಕೊಂಡೋಗು. ಹುಷಾರು, ಬನ್ನಿ. ಹುಷಾರು ಕಣೋ. ಏನಮ್ಮ ಇದೆಲ್ಲ? ನಿದ್ದೆ ಮಾಡುವಾಗ ನೀನೊಂದು ಚಿಕ್ಕ ಮಗು ತರ ಕಾಣಿಸ್ತೀಯ ಮಣಿ. ಅದೇ ಎಚ್ಚರ ಇದ್ದಾಗ ತುಂಟು ಮಗು ತರ ಹಠ ಮಾಡ್ತಾ ಇರ್ತೀಯ. ನೀನೆಷ್ಟೇ ಬೆಳೆದಿದ್ರು ಮನ್ಸಿಂದ ನೀನಿನ್ನೂ ಮಗುನೇ. ಆದ್ರೆ ನಿನ್ಗೆ ಹೇಳ್ದೆ ನಿನ್ನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ಮಣಿ. ನನ್ಗದಲ್ದೆ ಬೇರೆ ದಾರಿ ಇರ್ಲಿಲ್ಲ. ಇನ್ನೂ ನಿನ್ನನ್ನು ಹಾಗೆ ಬಿಟ್ರೆ ಎಲ್ಲಿ ನಿನ್ನನ್ನು ಕಳ್ಕೊಂಡ್ಬಿಡ್ತೀನೋ ಅಂತ ನನಗೆ ಭಯ ಇತ್ತು ಮಣಿ. ನಾನೇನೇ ಮಾಡಿದ್ರು ಎಲ್ಲ ನಿನ್ನ ಒಳ್ಳೇದಕ್ಕೆ ಅನ್ನೋದು ನೆನಪಿರ್ಲಿ. ನೀನು ನಿದ್ದೆಲಿರುವಾಗ ಕೂಡ ನನ್ನಿಂದ ಯಾವ ತೊಂದರೆನೂ ಆಗಲ್ಲ. ಬೇರೆ ಯಾರಿಂದನೂ ನಿನಗೆ ತೊಂದರೆ ಆಗದೆ ಇರೋ ಹಾಗೆ ನಾನು ನಿನ್ನನ್ನು ಕಾಪಾಡ್ತೀನಿ ಮಣಿ. ನಾನು ನಿನ್ನನ್ನು ಕಾಪಾಡ್ತೀನಿ. ಹಾಗೆ ನಿನ್ನಿಂದ ನನಗೊಂದು ಎಕ್ಸ್ಪೆಕ್ಟೇಷನ್ ಇದೆ ಮಣಿ. ನೀನು ಯಾರಿಗೂ ತೊಂದರೆ ಮಾಡಬಾರ್ದು, ಅದರಲ್ಲೂ ಎಸ್ಪೆಷಲಿ ಅದಕ್ಕೆ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲೇಬಾರ್ದು. ಅವ್ರು ನನಗೆ ಹೆತ್ತ ತಾಯಿ ಅಲ್ಲದೆ ಇದ್ರು ದೇವ್ರು ಕೊಟ್ಟ ಅಮ್ಮ. ಅವ್ರು ನನಗೆ ತೋರಿಸೋಷ್ಟು ಪ್ರೀತಿ ವಿಶ್ವಾಸ ನನಗೆ ಬೇರೆ ಯಾರೂ ತೋರಿಸಿಲ್ಲ. ಅದಕ್ಕೆ ನನಗೆ ಅವ್ರ ಮೇಲೆ ವಿಶೇಷವಾದ ಗೌರವ ಇದೆ. ನೀನು ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ನೀನು ಯಾವಾಗಲೂ ಪ್ರೀತಿಯಿಂದ ನಡ್ಕೋಬೇಕು. ಇದೊಂದೇ ಎಕ್ಸ್ಪೆಕ್ಟೇಷನ್ ಮಣಿ ನನಗೆ ನಿನ್ನ ಮೇಲಿರೋದು. ನರ್ಸ್ ಅಂತಿದೆಯಲ್ಲ, ನರ್ಸ್ ಅಂದ್ರೆ? ಹಾಸ್ಪಿಟ್ಲಲ್ಲಿ ಆ ನರ್ಸ್ ಹೇಳಿದ್ಲು ಮಗು ಜೀವಂತವಾಗಿದೆ ಅಂತ. ನರ್ಸು ಹಣದ ಆಸೆಗೋಸ್ಕರ ಆ ಮಗುನ ಬೇರೆಯವ್ರಿಗೆ ಮಾರ್ಕೊಂಡಿದ್ದಾಳೆ. ಅದೆಲ್ಲ ಗೊತ್ತಿಲ್ಲ, ಆದ್ರೆ ಮಗುನ ಮಾರಿರೋಳು ದುಬೈಯಲ್ಲಿ ಸೆಟ್ಲ್ ಆಗಿದ್ದಾಳಂತೆ. ಮಣಿ ಹೇಳ್ತಿದ್ದ ನರ್ಸು ಇವಳೇ ಇರ್ಬೋದಾ? ಅದಕ್ಕೆ ಕೆಟ್ಟ ಪರಿಸ್ಥಿತಿ ಕಾರಣ ಆದವಳು ಇವಳೇ ಇರ್ಬೋದಾ? ಮೇಡಮ್, ನಾನು ನರ್ಸು ಮಾತಾಡ್ತಿರೋದು. ಅವಾಗಲೇ ನಾನು ಕಾಲ್ ಮಾಡಿದ್ದೆ ನಿಮಗೆ, ನೀವು ಜಾಸ್ತಿ ಮಾತಾಡಲೇ ಇಲ್ಲ. ನೀವೆಲ್ಲೋ ಹೊರಗಡೆ ಇದ್ರಿ ಅನ್ಸುತ್ತೆ. ಮೇಡಮ್, ನಾನು ಇವಾಗ ಏನು ಮಾಡಲಿ? ನಾನು ತುಂಬ ದೊಡ್ಡ ತೊಂದರೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಪ್ರಿಯಾ ಮೇಡಮ್, ಊರಲ್ಲಿರೋ ನನ್ನ ಮಗು ಮೇಲೆ ಕಣ್ಣಿಟ್ಟಿದ್ದಾರೆ. ದುಬೈಲಿರೋ ನನ್ನ ಫ್ರೆಂಡ್ ನಂಬರ್ ಕೊಟ್ಟಿಲ್ಲ ಅಂತಂದರೆ ನನ್ನ ಮಗುಗೆ ತೊಂದರೆ ಮಾಡಿಬಿಡ್ತಾರೆ. ಅವ್ರಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತ ಗೊತ್ತಾಗ್ತಿಲ್ಲ. ನಾನು ನಿಮಗೆ ಬಿಟ್ಟು ಈ ವಿಷಯ ಯಾರಿಗೂ ಹೇಳೇ ಇಲ್ಲ. ನಿಜ ಹೇಳ್ತಿದ್ದೀನಿ ಮೇಡಮ್, ನನ್ನ ಫ್ರೆಂಡನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅವಳ ಕಡೆಯಲ್ಲಿ ಯಾರೂ ಇಲ್ಲ, ಅವಳೊಂದು ಫೋಟೋ ಕೂಡ ಇಲ್ಲ. ನನಗೆ ದಿಕ್ಕೇ ತೋರಿಸ್ತಿಲ್ಲ ಮೇಡಮ್. ನನಗೆ ತುಂಬ ಭಯ ಆಗ್ತಿದೆ. ನಂಗೇನು ಮಾಡಬೇಕು ಅಂತ ನೀವೇ ಹೇಳಬೇಕು.
ಹಲೋ. ಹೌದು ಕಣವ್ರೆ, ಸೇವಂತಿ ಅಕ್ಕನ ಮಗು ಸತ್ತಿಲ್ಲ, ಆ ಮಗು ಬದುಕಿದೆ. ದುಬೈಲಿರುವ ನನ್ನ ಫ್ರೆಂಡ್ ನಂಬರ್ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಮಗುಗೆ ತೊಂದರೆ ಮಾಡಿಬಿಡ್ತಾರೆ. ಅಂದ್ರೆ ನಮ್ಮನ್ ಬಿಟ್ಟು ಇನ್ನೊಬ್ರಿಗೆ ಮುಚ್ಚಿಟ್ಟಿರೋ ಸತ್ಯ ಗೊತ್ತಾಗಿದೆ. ಇನ್ನೊಬ್ರು ಯಾರೋ ಅದಕ್ಕೆ ಮಗು ಹುಡುಕ್ತಾ ಇದ್ದಾರೆ. ಅವ್ರಿಗಿದ್ರಿಂದ ಏನ್ ಲಾಭ? ಯಾರವರು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಯಾಕೆ ಮೇಡಮ್ ಏನು ಮಾತಾಡ್ತಾ ಇಲ್ಲ? ಹಲೋ ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಇದುವರೆಗೂ ನಾನು ಹೇಳಿದ್ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ಪಾಪ ಅವರು ಟೆನ್ಷನ್ಲಿದ್ದಾರೆ ಅನ್ಸುತ್ತೆ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಛೇ, ಈಗ ತಾನೇ ಕಾಲ್ ಡಿಸ್ಕನೆಕ್ಟ್ ಆಯ್ತು. ಆಲ್ರೆಡಿ ಕಾಲ್ ಕನೆಕ್ಟ್ ಆಗ್ತಿಲ್ವಲ್ಲ? ಛೇ, ಪಾಪ ಮಣಿ, ಅದಕ್ಕೆ ಮಗು ಹುಡುಕಾಟದಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾಳೆ. ಇನ್ಮೇಲೆ ಈ ಹುಡುಕಾಟದಲ್ಲಿ ನಾನು ಇವಳ ಜೊತೆಯಾಗಿರ್ಬೇಕು. ಇಲ್ಲಿಗೆ ಬರೋಕ್ ಮುಂಚೆ ಪ್ರಿಯಾ ಅಪ್ಸೆಟ್ ಆಗೋ ಥರ ಏನಾದರೂ ನಡೀತಾ? ಹಾಸ್ಪಿಟಲಿಗೆ ಬರೋವರೆಗೂ ಚೆನ್ನಾಗೇ ಇದ್ಲು. ಆಮೇಲೆ ಯಾವುದೋ ಒಂದು ಕಾಲ್ ಬಂತು ಅಂತ ಸ್ವಲ್ಪ ಸೈಡಿಗೆ ಹೋಗಿ ಮಾತಾಡಿದ್ಲು. ಮೊದಲು ಆ ಕಾಲ್ ಮಾಡಿದ್ದು ಯಾರಂತ ತಿಳ್ಕೊಳ್ಳಿ. ನಿಮ್ಮ ವೈಫ್ಗೆ ಆಂಗ್ಸೈಟಿ ತುಂಬಾ ಇದೆ.